ಬಾಸ್, ನಮಗೆ ಶೆಕೆ ಆಗ್ತಿದೆ. ಅದಕ್ಕೆ ನೀವು ಆಫೀಸಿನಲ್ಲಿ ಒಂದು AC ಹಾಕಿಸಿ. ಹೌದು ಬಾಸ್, ಹಾಕಿಸಿ. ನಾನು ನೋಡಿ ಅದಕ್ಕೆ ಅಂಗಿ ಕಳೆದು ಬಿಟ್ಟಿದ್ದೇನೆ. ಈ ಮಕ್ಕಳ ಆಫೀಸ್ನಲ್ಲಿ ವರ್ಕೇ ಜಾಸ್ತಿ ಇರುತ್ತದೆ. ವರ್ಕೆ ಮಾಡೋದು ಬಿಟ್ಟು ನೀವು AC ಹಾಕಿಸಿ ಅದನ್ನು ಹಾಕಿಸಿ ಇದನ್ನ ಮಾಡ್ಬೇಕೇನ್ರಿ ಮಕ್ಕಳ? ನಾವು ಪಟ ಪಟ ವರ್ಕ್ ಮಾಡ್ರಿ, ಪಟ ಪಟ ಮನೆಗೆ ಹೋಗ್ರಿ ಎಲ್ಲರೂ. ಬಾಸ್, ನೀವು AC ಹಾಕ್ಬೇಕಂದ್ರೆ ಶಶಿಕಲಾನ್ ಜೋಡಿ ಮಲಗಿದ್ದು ಎಲ್ಲ ಇಡೀ ಆಫೀಸಿಗೆ ಹೇಳ್ತೀವಿ ನೋಡಿ ಬಾಸ್. ಹೌದಾ ಅಲ್ಲೇ ರುದ್ರ? ಯಾವಾಗಲೇಪ್ಪ ನನಗೆ ಹೇಳಿಲ್ಲಲ್ಲ, ಎಷ್ಟು ಅಡ್ಡಾಡ್ತೀವಿ, ಕುಚ್ಕೋದೀವಿ, ಒಟ್ಟ ಹೇಳಲ್ಲೇ ಬಾಸ್ ಹಿಂಗೆ ಮಾಡ್ಯಾರ. ಹಂಗೆ ಮಾಡಬೇಡ್ರಿ. ಇವತ್ತು ಆರ್ಡರ್ ಮಾಡ್ತೀನಿ, ನಾಳೆ ಬರುತ್ತಾ ಹಾಕಿಸ್ತೀನಿ. ಯಾರಿಗೂ ಹೇಳಕ್ಕೆ ಹೋಗ್ಬಿಟ್ರಿ ಪೋಯಿ. ಆಯ್ತು ಬಾಸ್, ಹಾಕಿಸಿ. ನಾಳೆ ನಿಮಗೆ ಒಳ್ಳೆಯದೇ ಆಗುತ್ತದೆ. ಯಾರಿಗೂ ಹೇಳೋದಿಲ್ಲ ನಾವು. ಮತ್ತೆ ನಿಮಗೇನು ಬೇಕು ಕೇಳಿ, ನಾ ಎಲ್ಲ ಮಾಡ್ತೀನಿ. ಯಾರಿಗೂ ಹೇಳಕ್ಕೆ ಹೋಗ್ಬಿಡ್ರಿ. ಬಾಸ್, ನನಗೆ ಅಡ್ವಾನ್ಸ್ ಸ್ಯಾಲರಿ ಬೇಕಾಗಿದೆ ಬಾಸ್. ಕೊಡಿ ಬಾಸ್, ಒಂದು 10,000 ರೂಪಾಯಿ ಇದ್ರೆ ಕೊಡಿ ಬಾಸ್. ನಮ್ಮ ಗರ್ಲ್ ಫ್ರೆಂಡ್ನ ಆಚೆ ಕರ್ಕೊಂಡು ಹೋಗ್ಬೇಕು ಬಾಸ್ ನಾನು. ಮಕ್ಕಳ ಇಂಥದೇ ಹುಡುಕ್ತಿರ್ತೀರಲ್ಲ ನೀವು. ಆಯಿತು ಬಾ, ಕ್ಯಾಬಿನಿಗೆ ಬಾ, ಕೊಡುತ್ತೇನೆ. ಇಲ್ಲಿ ಇನ್ನೊಂದು 1,000 ರೂಪಾಯಿ ಕೇಳಬೇಕಿಲ್ಲ, ಕೊಡ್ತಿದ್ ನಾವು. ನಿನ್ನ ಹಾಪ್ನ ಹೋಗು. ಇರಲಿ, ಜುಟ್ಟು ನಮ್ಮ ಕೈಲೇ ಇದೆಯಲ್ಲ, ಇನ್ನು ಎಲ್ಲ ಕೊಡುತ್ತಾನೆ. ನಾವು ಒಂದೇ ಮಾತಿಗೆ ಅಂಜಿಸ್ಬಿಡೋಣ ಅವನಿಗೆ. ಆಯಿತು, ಹೋಗು ಕ್ಯಾಬಿನಿಗೆ, ಕೊಡ್ತಾನ ಅವ್ರ ಅಕ್ಕ. ಹೋಗ್ತೀನಿಲೇ. ಏ ಭೂಮಿ, ಜಾಗ ಹೆಂಗಿರ್ಲಿ ಭೂಮಿ? ಚಲೋ ಐತಿ. ಬ್ಯಾಸ್ಗೆ ಐತಲ್ಲ, ಅದಕ್ಕೆ ಇಲ್ಲಿ ಕೆರೆ ಐತಿ, ಅದ್ರ ಸಂಬಂಧ ನಿನ್ನ ಇಲ್ಲಿ ಕರ್ಕೊಂಬನ್ನೆ, ತಂಪಾಗ್ತದೆ ನೋಡು. ಹೌದಾ, ಆಯಿತು. ನಿನಗೆ ಇಷ್ಟು ರೊಕ್ಕ ಇಲ್ಲಿ ಕರ್ಕೊಂಬರ್ಲಿಕ್ಕೆ ರೊಕ್ಕ ಎಲ್ಲಿಂದ ಬಂತು ನಿನಗೆ? ಅದು ನಮ್ಮ ಬಾಸ್ಗೆ ಒಂದು ಚಮಕ್ ಕೊಟ್ಟೆ, ಅದಕ್ಕೆ ಅವರು ಅಡ್ವಾನ್ಸ್ ಸ್ಯಾಲ್ರಿ ಕೊಟ್ಟಿದ್ದಾರೆ ನನಗೆ. ಅದಕ್ಕೆ ನಿನ್ನ ಕರ್ಕೊಂಬಂದು ನಾನು. ಆಯಿತು, ಈಗ ಬಾ ಈಸಾಡಕ್ಕೆ ಹೋಗೋಣ. ಬಾ ಈಸಾಡಕ್ಕೆ. ಅದು ಬಾ, ಹೋಗುಂಬಾ.